ನೋಡಿ ಈಗ ನೋಡ್ತಿರಕ್ಕಂಥ ಶೇಖರ್ ಅವ್ರದ್ದೇ ಜಮೀನು, ಇವರೇ ಮಾಲೀಕರು. ಅವರು ಸಹ ಸಿಕ್ಕಾಬಟ್ಟೆ ಪೈರುಗಳು ಬೆಳೆದು ಸಾಕಾಗಿ ರೈಟ್ ಸಿಗ್ತಲೇ ಅಣ್ಣೆ ಕಡ್ಡಿಯನ್ನು ಹಾಕಿದ್ದಾರೆ. ಅವರು ಸುಮಾರು ವರ್ಷದಿಂದ ಬೆಳೆ ಬೆಳೆದ್ರು ಏನೂ ಆಗಲಿಲ್ಲ, ಹಾಗಾಗಿ ಅಣ್ಣೆ ಕಡ್ಡಿ ಹಾಕಿದ್ದಾರೆ. ಪ್ರತಿ ಕ್ವಿಂಟಾಲಿಗೆ 10,000 ರೂಪಾಯಿ ಅಂತೆ. ಜಾಸ್ತಿ ಶ್ರಮ ಪಡೋಂಗಿಲ್ಲ, ಒಂದು ಸತಿ ಬಿಟ್ಬಿಟ್ರೆ ಸಾಕು, ಕಾಳು ಬಿಟ್ಬಿಟ್ರೆ ಸಾಕು, ಆದಷ್ಟು ಅದೇ ಬಂದ್ಬಿಡುತ್ತೆ. ಅವ್ರೇನಿದ್ರು ಕಟಾವು ಮಾಡ್ಕೊಳೋದು ಕೊಯ್ದು ಬಡ್ದು. ಹೇಳಿ ಶೇಖರ್ ಅವರೇ ಇದ್ರ ಬಗ್ಗೆ. ಅದೇ ಬೀಜ ಒಳ್ಳೆ ರೇಟಿಗೆ ಹೋಗುತ್ತೆ. ಬೀಜ ಮಾಡಿಬಿಟ್ಟು ನಾವು ಮಾರಾಟಕ್ಕೆ ಕಳಿಸ್ತೀವಿ. ಅಣ್ಣೆ ಕಡ್ಡಿಯಿಂದವ ಒಳ್ಳೆ ಸೊಪ್ಪು ಬೆಳಿತೀವಿ. ಅದನ್ನ ಕಂತೆ ಕಟ್ಟಿಬಿಟ್ಟು ಹೊರಗಡೆ ಸೇಲ್ ಮಾಡ್ತೀವಿ. ಸುಮಾರು ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಾ ಇದು ಅಣ್ಣೆ ಕಡ್ಡಿ? ನಾವು ಒಂದು 5 ವರ್ಷ ಆಯ್ತು ಸರ್. ಏನಾರ ಪ್ರಾಫಿಟ್ ಆಗ್ತಾ ಇದೆಯಾ ನಿಮಗೆ? ಅದು ಬ್ಯಾಂಕರಿ ಬೀಜ ಹಾಳು ಬಿಟ್ಟಿದ್ವಿ ನಾವೇ. ಈಗ ಅದು ಬೀಜ ಸ್ವಲ್ಪ ಜಾಸ್ತಿ ರೇಟಿಗೆ ಹೋಗ್ತೈತೆ ಎಲ್ಲ ಕಡೆಲ್ವೇ. ಬೀಜ ಬೆಳೆದ್ಬಿಟ್ಟು ಪ್ಯಾಕಿಂಗ್ ಮಾಡಿ ಅದನ್ನ ಬೇರೆ ಕಡೆಗೆ ಪಾರ್ಸಲ್ ಮಾಡ್ತಿದ್ವಿ. ಇನ್ನೇನಾರ ಹೇಳ್ತೀರಾ ನಮ್ಮ ರೈತರುಗಳಿಗೆ? ಇನ್ನೂ ಸ್ವಲ್ಪ ಮಾಹಿತಿ ಹೇಳ್ತೀರಾ? ಇಲ್ಲ ಸರ್, ಅದನ್ನ ಬೀಜ ಬೆಳೆದಾಗ ಬೇಕಾದ್ರೆ ನೀವು ಮಾಹಿತಿ ಕೊಟ್ರೆ ಇನ್ನೂ ನಾವು ಕೊಡ್ತೀವಿ. ನೀವು ಹೇಳ್ತಾ ಇರೋದೇನು ಅಂತಂದ್ರೆ ರೈತರುಗಳೆಲ್ಲ ತರಕಾರಿ ಬೆಳೆ ಸಾಕಾಗಿದೆ, ಈ ಬೀಜ ತಗೊಂಡೋಗಿ ಹೊಲದೊಳಗೆ ಹಾಕೊಂಡ್ರೆ ಬೇಗ ನಿಮ್ಮನೆ ಹಾಳು ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀರಾ. ಸೊಪ್ಪು ಮಾರಿ ಜೀವನ ಮಾಡ್ಬೋದು. ಹಾಗಾಗಿ ನಮ್ಮ ರೈತರುಗಳು ಎಲ್ಲಿ ಏನು ದುಡ್ಡೇನು ಕೊಡಂಗಿಲ್ಲ, ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು ಸಾಕು.